ಕೊಪ್ಪಳ ಜಿಲ್ಲೆಯಲ್ಲಿ ಬಲ್ದೋಟ ಕಂಪನಿಯ ವಿರುದ್ಧದ ಹೋರಾಟ ದಿನೇ ದಿನೇ ತೀವ್ರ ಸ್ವರೂಪ ಪಡೆಯುತ್ತಿದ್ದು, ವಿವಿಧ ಸಂಘಟನೆಗಳು ಉಪವಾಸ ಸತ್ಯಾಗ್ರಹ, ಪ್ರತಿಭಟನೆ, ರಸ್ತೆ ತಡೆ ಮೂಲಕ ಕಂಪನಿ ಜಿಲ್ಲೆಯಿಂದ ತೊಲಗಿಸಬೇಕು ಎಂದು ಆಗ್ರಹಿಸುತ್ತಿವೆ. ಇದೇ ವೇಳೆ ಗಂಗಾವತಿ ನಗರದ ಬಿಜೆಪಿ ಯುವ ಮುಖಂಡ ಯಮನೂರಪ್ಪ ಪುಂಡಗೌಡ ಅವರ ಹೇಳಿಕೆ ಹೊಸ ಚರ್ಚೆಗೆ ಕಾರಣವಾಗಿದೆ. ಕೆಲವು ಹಳ್ಳಿಗಳಿಗೆ ತೊಂದರೆ ಆಗಿರಬಹುದು, ಆದರೆ ಸಾವಿರಾರು ಬಡ ಯುವಕರಿಗೆ ಉದ್ಯೋಗ ನೀಡುವ ಕಾರ್ಖಾನೆಗಳನ್ನು ಮುಚ್ಚಿಸುವ ಬದಲು ಸಹಕಾರ ನೀಡಬೇಕು ಎಂದು ಯಮನೂರಪ್ಪ ಪುಂಡಗೌಡ ಮನವಿಯನ್ನ ಮಾಡಿದ್ದಾರೆ. ಬಲೋಡೋಟ ಕಂಪ್ನಿಯಿಂದ ಅರ್ಧ ಪರ ವಿರೋಧಗಳು ಕೊಪ್ಪಳದಾಚೆ ನಾವು ಗಮನಿಸ್ತಾ ಇದ್ದೇವೆ. ಬಟ್ ಅದರಿಂದ ಬಲೋಡೋಟ ಕಂಪ್ನಿಯಿಂದ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ, ಬಡ ರೈತರ ಮಕ್ಕಳಿಗೆ ಉದ್ಯೋಗಗಳು ಸಿಗ್ತವೆ. ಯಾಕಪ್ಪ ಅಂದ್ರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಬಿಟ್ಟು ಮಂಗಳೂರು, ಬೆಂಗಳೂರು, ಹುಬ್ಳಿ, ಧಾರವಾಡ ದುಡಿಯಕ್ಕೆ ಹೋಗ್ತಾರ. ಇಲ್ಲಿ ಕಂಪ್ನಿ ಇರೋದ್ರಿಂದ ಆ ಮಕ್ಕಳಿಗೆ ಒಳ್ಳೆಯ ಅವಕಾಶಗಳು ಸಿಗ್ತವೆ, ರೈತರ ಮಕ್ಕಳಿಗೆ ಅವಕಾಶ ಸಿಗುತ್ತವೆ. ಆದುದರಿಂದ ನಾವು ಅದಕ್ಕೆ ಟೆಕ್ನಾಲಜಿಗಳನ್ನ ಉಪಯೋಗಿಸಿಕೊಂಡು ನೀವು ಕಂಪ್ನಿ ಪ್ರಾರಂಭಿಸ್ರಿ ಅಂತ ಅನುಕೂಲ ಮಾಡಿಕೊಡ್ಬೇಕು. ಯಾಕಪ್ಪ ಅಂದ್ರೆ ಜರ್ಮನಿ ಟೆಕ್ನಾಲಜಿಗಳಿದಾವೆ, ಅವೆಲ್ಲ ಬರೋದ್ರಿಂದ ಮಾಡಿಕೊಳ್ಳೋದ್ರಿಂದ ಸುತ್ತಮುತ್ತ ಜನರಿಗೂ ತೊಂದರೆ ಆಗದಂತೆ ಅವ್ರಿಗೆ ನಾವು ಸಹಕಾರ ಕೊಡ್ಬೇಕಂದು ನಾನು ಹೇಳಲು ಇಚ್ಛಿಸುತ್ತೇನೆ. ಜನರ ಅಭಿಪ್ರಾಯ ಏನು? ಉದ್ಯೋಗಕ್ಕಾಗಿ ಕಂಪನಿ ಬೇಕಾ ಅಥವಾ ಜನರ ಆರೋಗ್ಯಕ್ಕಾಗಿ ಕಂಪನಿ ಹೊರ ಹೋಗಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಟಿ ಪಬ್ಲಿಕ್ ನ್ಯೂಸ್ ಚಾನಲ್.